So guys, it's my wife's birthday tomorrow. So ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಇದೀನಿ. Few of my friends are coming. Her sister is coming and my co-brother is coming. ರೆಡಿ ಮಾಡೋಣ. I've got few balloons with me. Let's blow it. ಒಂದು ಮಿಸ್ಟೇಕ್ ಆಗ್ಬಿಟ್ಟಿದೆ. ನಾನು ಈ ಕಲರ್ ತೊಗೊಂಬಂದಿದ್ದೀನಿ. ಐ ರಿಮೆಂಬರ್ಡ್ ಇಟ್ ಆಸ್ ಗೋಲ್ಡನ್ ಕಲರ್ ಆ್ಯಂಡ್ ಐ ಟೋಲ್ಡ್ ಹರ್ ಟು ಗೆಟ್ ದ ಗೋಲ್ಡನ್ ಕಲರ್. Exactly, it's not my fault, Macha. I would never do that mistake. ಅಲ್ಲಿ ಮಾಡಿಸ್ತಾ ಇರೋದೇ ಇವನು, Macha. It's not on me. But I think it's all the effort we put in that matters, Exactly. right? Macha, but from FYI, ಮಧ್ಯಾಹ್ನದಿಂದ ಕೇಳಿದ್ದು, Macha. He told golden, Macha. I'll show you proofs also, Macha. It's not on me. So sorry, but I think you love it. He should be sorry, Macha. Ask him some clothes, Macha. ಇದು compensation. ಎಲ್ಲ ಅನ್ಸ್ಬಿಟ್ಟು ಜಾತ್ರೆ ಮಾಡ್ತಾ ಇದ್ದಾರೆ, Macha. Macha ಒಂದು ಸ್ಟಿಕ್ಕರ್ ಎಲ್ಲ ಅನ್ಸ್ಬಿಟ್ಟು ಜಾತ್ರೆ ಮಾಡ್ತಾ ಇದ್ದಾರೆ. I told him keep it aesthetic ಅಂತ. Aesthetic ಆಗಿದೆ ಕಣೆ ನಿಜ. Macha. ಸೊ ಎಲ್ಲರೂ ಬಂದಿದ್ದಾರೆ. ಅಂಶು, ಸಂಚಿತಾ ಆ್ಯಂಡ್ ಎಲ್ಲ ಸರಿ ಡೆಕೋರೇಟ್ ಮಾಡ್ತಾ ಇದ್ದೀವಿ. ಅವಳಿಗೆ ಇನ್ನೂ ಏನೂ ಗೊತ್ತಿಲ್ಲ. ಐ ಜಸ್ಟ್ ವಿಶ್ಡ್ ಹರ್ ಹ್ಯಾಪಿ ಬರ್ಡೇ at 12 o'clock. ಸೊ ಎಲ್ಲ ಡೆಕೋರೇಟ್ ಆದಮೇಲೆ ಯು ಆಲ್ ವಿಲ್ ಐ ಕಾಲ್ ಹರ್ ಡೌನ್. ನನಗನ್ಸುತ್ತೆ ಅವಳಿಗೆಲ್ಲ ಗೊತ್ತಿದೆ, ನಾಟಕ ಮಾಡ್ಕೊಂಡು ಮಲಗಿದ್ದಾಳೆ ಮೇಲ್ಗಡೆ. At least you got numbers. Which is a 0 something now ತೆಗೆಸ್ಕೊಂಡು. ಬಾಕಿ ಅನ್ಪಿಸ್ತು. I woke up in the middle of the night and came. Better be grateful. ಎಲ್ಲ ಬಚ್ಚಿಟ್ಕೊಳ್ತಾ ಸೊ ಟೈಮ್ ಟು ಕಾಲ್ ಹರ್. ಲೆಟ್ಸ್ ಸಿ. ಎಷ್ಟು ಫ್ಯಾನ್ಸಿ
ಯಾರು ಇಲ್ವಾ? ಸಂಜಿಕಲ್ಲಿ ಯಾರಿದ್ದಾರೆ? ಇಷ್ಟ ಆಯ್ತಾ? ವೆರಿ ನೈಸ್. Oh my god. Thank you so much. I told you, no? She asked me, Masha, give me one nice simple decoration that can be done by 1 or 2 people. Nice. ನನ್ನ ಗಣ್ಣಿನ ಗಾಡಿ ಸೌಂಡು ಕೇಳಿಸ್ತು. ಮಂಚ ಸೊ ಅದನ್ನ ನಾನು still ಡೆಕೋರೇಷನ್ thinking. ಮಾಡಿದೆ, ಎಲ್ಲ ಒಳಗಡೆ ಇಟ್ಟಿದ್ದೀನಿ, ಎಲ್ಲ ಒಳಗಡೆ ಇಟ್ಟಿದ್ದೀನಿ. ಇನ್ನೂ ಏನಾದ್ರು ಇದೆಯಾ? ಇವ್ರು ನೆನಪಿಸ್ಕೊಂಡ್ ಬಂದಿದ್ದೀರಲ್ಲ ಅಮ್ಮ. Happy birthday. Thank you. Nice. ಅನ್ವಿ? ಅಲ್ಲಿ ಮಲಗಿಸಿದ್ರು ನೀನು ಕರ್ಕೊಂಡ್ ಬರ್ತೀಯ ನೀನು ಇವಾಗ ಇದ್ಯಾ ಮೀಟ್ರು ಇಲ್ಲಪ್ಪ ನನಗಿಲ್ಲ ಇವಾಗ ಓಕೆ ಓಕೆ ಕೇಕ್ ಕಟ್ ಮಾಡಿ. Hey guys, good evening. Actually ನಾನು ಬೆಳಗ್ಗೆನೇ ವ್ಲಾಗ್ ಮಾಡಬೇಕಿತ್ತು ಬಟ್ ನನಗೆ ಟೈಮ್ ಆಗಿಲ್ಲ ಅಂದರೆ ಮಿರು ವಾಸ್ ಸೂಪರ್ ಕ್ರ್ಯಾಂಕಿ. ಇವತ್ತು ನಾನು ಮಿರು ಮೇಲಂತೂ ಎಷ್ಟು ಕೋಪ ಮಾಡ್ಕೊಂಡಿದ್ದೆ, ಎಷ್ಟು ಬೇಜಾರು ಮಾಡ್ಕೊಂಡೆ. ಐ ವಾಸ್ ವೆರಿ ಡಿಸಪಾಯಿಂಟೆಡ್. ಬಟ್ ಎನಿವೆ ಐ ಡೋಂಟ್ ವಾಂಟ್ ಟು ಸ್ಟಾರ್ಟ್ ಮೈ ವ್ಲಾಗ್ ಲೈಕ್ ದ್ಯಾಟ್. I don't want to start talking about that. ಸೊ ನಾನು ಲಂಚ್ಗೆ ಹೋಗಿದ್ದೆ ಇವತ್ತು. ಸೊ ದಿಸ್ ಪ್ಲೇಸ್ ಕಾಲ್ಡ್ ಮಾಯಾ ಇನ್ ಜಯನಗರ್. ಸೊ ಅಲ್ಲಿ ಹೋಗಿದ್ದೆ. ತುಂಬಾ ಚೆನ್ನಾಗಿತ್ತು ಊಟ. ಆ್ಯಂಡ್ ಅದ್ರದ್ದು ಕ್ಲಿಪ್ಪಿಂಗ್ಸ್ ಏನೇನು ತೊಗೊಂಡೆ ತಿಂದೆ ಎಲ್ಲ ಹಾಕ್ತೀನಿ, ಯು ಗೈಸ್ ಕ್ಯಾನ್ ಸಿ. ಇವಾಗ ಪುನೀತ್ ಇಸ್ ಟೇಕಿಂಗ್ ಮೀ ಟು ಅನದರ್ ಕೆಫೆ ಫಾರ್ ಅನ್ ಅರ್ಲಿ ಡಿನ್ನರ್. ಅದು ಕನಕಪುರ ರೋಡಲ್ಲಿದೆ. ಕನಕಪುರನಾ ಆಲ್ಮೋಸ್ಟ್ ಕನಕಪುರ ಹತ್ರ. ಸೊ ಅದು ಬುಕ್ಕಿಂಗ್ ಸಿಗೋದು ಈಸಿ ಅಲ್ಲ. ಸೊ ಹಿ ಹಸ್ ಪ್ಲ್ಯಾನ್ ಎವ್ರಿಥಿಂಗ್ ಆ್ಯಂಡ್ ಬುಕ್ಡ್ ಇಟ್ ಫಾರ್ ಮೀ. ಸೊ ಅಲ್ಲಿ ಹೋಗಿಬಿಟ್ಟು ಕೆಫೆದು ರಿವ್ಯೂ ಎಲ್ಲ ಕೊಡ್ತೀವಿ. ಇಟ್ಸ್ ಕಾಲ್ಡ್ ಕೊಂಬುಕಲ್ ಕೆಫೆ. ಐ ಥಿಂಕ್ ಇನ್ಸ್ಟಾಗ್ರಾಮಲ್ಲಿ ಇಟ್ಸ್ ವೆರಿ ಫೇಮಸ್ ಆ್ಯಂಡ್ ಹೈಪ್ಡ್. ಸೊ ಹೊಸದಾಗಿ ಓಪನ್ ಆಗಿದೆ. ಸೊ ವಿ ಗಾಟ್ ಟ್ರೈ ಇಟ್. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಐಮ್ ಜಸ್ಟ್ ಸಿಂಪಲ್ ಬಿಕಾಸ್ ವಿರು ಇಸ್ ದೇರ್ ವಿತ್ ಅಸ್ ಅಂತ. ಇಲ್ಲಾಂದ್ರೆ ಸ್ವಲ್ಪ ಜಾಸ್ತಿ ರೆಡಿ ಆಗ್ತಿದೆ. ಆ್ಯಂಡ್ ಯಾ, ಸೊ ಲೆಟ್ಸ್ ಸಿ ಹೌ ದಟ್ ಗೋಸ್. ಇವಾಗ ನಾನು ಮಧ್ಯಾಹ್ನ ಏನು ತಿಂದೆ ಪ್ಲಸ್ ಜಾಗ ಎಲ್ಲ ಹೇಗಿತ್ತು ಅಂತ ಯು ಗೈಸ್ ಕ್ಯಾನ್ ಸಿ. ಐ ಜಸ್ಟ್ ಪುಟ್ ದ ವೀಡಿಯೋಸ್ ಫಾರ್ ಯು. ಸೊ ನಾವು ಬೆಳಗ್ಗೆ ಹೋಗಿದ್ದ ಜಾಗ ಬಂದು ಜಯನಗರಲ್ಲಿ ಮಾಯಾ ಅಂತ ಒಂದು ರೆಸ್ಟೋರೆಂಟ್. ತುಂಬಾ ಚೆನ್ನಾಗಿತ್ತು. ಫಸ್ಟ್ ಆಫ್ ಆಲ್ ಆಚೆ ಕಡೆಯಿಂದ ನೋಡೋದಕ್ಕೆ ಎಷ್ಟು ಏಸ್ಥೆಟಿಕ್ಕಾಗಿ ಆ್ಯಂಡ್ ಇಟ್ ವಾಸ್ ವೆರಿ ವೆರಿ ವಿಜುವಲಿ ಪ್ಲೀಸಿಂಗ್. ಒಂದು ನೋಡಿದ ತಕ್ಷಣ ಇದು ಟ್ರೈ ಮಾಡೋಣ ಅಂತ ಅನಿಸುತ್ತೆ. ಸೊ ಅಲ್ಲಿ ಹೋಗಿದ್ವಿ. ಒಳಗಡೆ ಕೂಡ ತುಂಬಾ ಚೆನ್ನಾಗಿತ್ತು. ತುಂಬಾ ವೆರಿ ನೀಟ್, ವೆರಿ ಏಸ್ಥೆಟಿಕ್, ಜಸ್ಟ್ ದ ವೇ ಐ ಲೈಕ್ ಇಟ್. ನಂಗೆ ಈ ಥರ ವಿಂಟೇಜ್ ಹೌಸಸ್ನ ಕನ್ವರ್ಟ್ ಮಾಡಿರೋದು ಇಲ್ಲ ಆ ಥರ ಒಂದು ಥೀಮಲ್ಲಿ ಮಾಡಿರ್ತಾರಲ್ಲ, ತುಂಬಾ ಇಷ್ಟ. ಮೀರು ಸ್ವಲ್ಪ ಕ್ರ್ಯಾಂಕಿಯಾಗಿದ್ದ, ಬಟ್ ದೆನ್ ಪಕ್ಕದಲ್ಲಿ ಮಕ್ಕಳನ್ನ ಅದು ಇದು ನೋಡಿಕೊಂಡು ದೆನ್ ಹಿ ವಾಸ್ ಲಿಟಲ್ ಓಕೆ. ಆ್ಯಂಡ್ ನನಗೆ ಅಲ್ಲಿ ಅದರದ್ದು ಲುಕ್ ಇರ್ಬೋದು, ಸ್ಟಾಫ್ ಇರ್ಬೋದು, ಆ್ಯಂಡ್ ಬಾರ್ ಕೌಂಟರ್ ಇರ್ಬೋದು, ಎವ್ರಿಥಿಂಗ್ ಐ ಜಸ್ಟ್ ಲವ್ಡ್ ಇಟ್. ನನಗೆ ಈ ಕೆಫೇಲಿ ಇದು ಇಷ್ಟ ಇಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಹೈ ಚೇರ್ ಕೂಡ ಇತ್ತು ಮಿರುಗೆ, ಆ್ಯಂಡ್ ಸ್ಟಾಫ್ ವರ್ ಸೋ ಕೈಂಡ್. So I tried their coconut mint cooler, which is the summer special, and cream cheese dumplings.
ಆಮೇಲೆ ಪಾಸ್ತಾ ಟ್ರೈ ಮಾಡಿದೆ ವಿಚ್ ಇಸ್ ಆಗ್ಲಿಯೋ ಓಲಿಯೋ. ಸೊ ಅದೇನು ಅಷ್ಟು ಸ್ಪೆಷಲ್ ಅಂತ ಅನಿಸಿಲ್ಲ, ಬಟ್ ದೀಸ್ ಟು ವರ್ ರಿಯಲಿ ಗುಡ್ ಆ್ಯಂಡ್ ಯು ಕ್ಯಾನ್ ಟ್ರೈ ದೆಮ್ ವೆನ್ ಯು ಗೋ ಆ್ಯಂಡ್ ಲೆಟ್ ಮಿ ನೋ ಇಫ್ ಯು ಲೈಕ್ ಇಟ್. ಆಮೇಲೆ ಈವ್ನಿಂಗ್ ನಾವು ಲೈಕ್ ಐ ಟೋಲ್ಡ್ ಯು ಕಾಂಬುಕಲ್ ಕೆಫೆಗೆ ಹೋಗಿದ್ವಿ. ಮೈ ಗಾಡ್, ಐ ಕ್ಯಾನ್ ಇವನ್ ಗೆಟ್ ಸ್ಟಾರ್ಟೆಡ್ ಅಬೌಟ್ ದಿಸ್. ಇಟ್ಸ್ ಸೋ ಗುಡ್. ನೀವು ನೋಡ್ಬೋದು ಆಚೆಯಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಫುಲ್ ಫಾರೆಸ್ಟ್ ಒಳಗಡೆ ಇದೆ ಇದು. ಆ್ಯಂಡ್ 1 hour ಟ್ರಾವೆಲ್ ನಮ್ಮ ಮನೆಯಿಂದ, ಲೈಕ್ ಸೌತ್ ಬ್ಯಾಂಗ್ಳೂರಲ್ಲಿ ಇದ್ದರೆ ಕನಕ್ಪುರಾಗೆ 1.5 hours ಹೋಗ್ಬೋದು. ಸೊ ತುಂಬ ಚೆನ್ನಾಗಿತ್ತು. ನನಗೆ ಅದರದ್ದು ಡೀಟೇಲ್ಸ್ ಅಷ್ಟೊಂದು ಗೊತ್ತಿಲ್ಲ, ಲೈಕ್ ಯಾರದಿದು ಆ್ಯಂಡ್ ಎಕ್ಸಾಕ್ಟ್ ಅಡ್ರೆಸ್ ಎಲ್ಲ, ಅದೆಲ್ಲ ನಾನು ನೋಡ್ಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಬಟ್ ಪುನೀತ್ ಹೇಳಿರೋದು ಏನಂದರೆ ಇದೆಲ್ಲ ಎಷ್ಟೊಂದು ರೀಸೈಕಲ್ಡ್ ಐಟಮ್ಸಿಂದ ಮಾಡಿರೋದು ಅಂತ. ಲೈಕ್ ಯು ಕ್ಯಾನ್ ಸಿ ಡೋರ್ ಹ್ಯಾಂಡಲ್ಸ್, ಫೋಟೋ ಫ್ರೇಮ್ಸ್, ಅದೆಲ್ಲ ರೀಸೈಕಲ್ಡ್ ಐಟಮ್ಸಲ್ಲಿ ಮಾಡಿರೋದು. ಸೊ ದ ವೈಬ್, ದ ಏಸ್ಥೆಟಿಕ್ಸ್, ದ ಆ್ಯಂಬಿಯಾನ್ಸ್ ವಾಸ್ ಸೋ ಗುಡ್. ಅಲ್ಲಿ ಚಿಕ್ಕ ಪಾಂಡ್ ಇತ್ತು. ಆ್ಯಂಡ್ ನೀರು ಕೂಡ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕ್ರ್ಯಾಂಕಿ ಇದ್ದ, ಬಿಕಾಸ್ ಅಲ್ಲಿ ಸಿನ್ಸ್ ಫಾರೆಸ್ಟ್ ಒಳಗಡೆ ಇರೋದ್ರಿಂದ ಸ್ವಲ್ಪ ಮಸ್ಕಿಟೋಸು, ಫ್ಲೈಸ್ ಎಲ್ಲ ಇತ್ತು. ಬಟ್ ಆಮೇಲೆ ಐ ಥಿಂಕ್ ಹಿ ಗಾಟ್ ಅ ಲಿಟಲ್ ಕಂಫರ್ಟಬಲ್. ಸೊ ಅವ್ನ ಪಾರ್ಟಿಗೆ ಅವ್ನು ಆಟ ಆಡ್ಕೊಂಡು ಚೆನ್ನಾಗಿದ್ದ. ಆ್ಯಂಡ್ ಮೆನ್ಯೂ ಕೂಡ ಇಟ್ಸ್ ವೆರಿ ಹೆಲ್ದಿ ಆ್ಯಂಡ್ ಪ್ಯೂರ್ ವೆಜ್. ಸೊ ಲೈಕ್ ಯು ಕ್ಯಾನ್ ಸಿ ಇನ್ ದಿಸ್ ವಿಡಿಯೋ ಆಲ್ಸೋ, ಮೆನ್ಯೂ ಇಸ್ ವೆರಿ ಸಿಂಪಲ್. Special mention to the menu. ಏನು ಸಕ್ಕತ್ತಾಗಿದೆ. ವಿ ಡೋಂಟ್ ಹ್ಯಾವ್ ಆಲ್ ದೀಸ್ ಮೆಕ್ಸಿಕನ್, ಇಟಾಲಿಯನ್, ಮ್ಯಾಗಿ ಆ ಥರ ಎಲ್ಲ. ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ಮುದ್ದೆ ಊಟ, ಆ್ಯಂಡ್ ಸಜ್ಜಿಗೆ ಟ್ಯಾಕೋಸ್, ಆಮೇಲೆ ಮೊಸರು ಕೋಡ್ಬೇಳೆ ಆ ಥರ ಇದೆ. ತುಂಬಾ ಚೆನ್ನಾಗಿದೆ. ಇಟ್ಸ್ ಲೈಕ್ ಸೋ ಒಂಥರ ಫುಲ್ ಟ್ರೆಡಿಷ್ನಲ್ ಫುಡ್ ವಿತ್ ಅ ಮಾಡರ್ನ್ ಟ್ವಿಸ್ಟ್. ಯಾಕಂದರೆ ಗೊತ್ತಿಲ್ಲ, ಇದನ್ನು ಆ್ಯಕ್ಚುಲಿ ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದಿಸ್ ವೈಬ್ to actually know what I'm saying. So good, so calm. You can hear the music also behind. It's so good, and I'm so grateful and thankful to Puneet for bringing me here. So happy. And ಇಲ್ಲಿ ಬುಕ್ಕಿಂಗ್ಸ್ ನೋಡ್ಕೊಂಡು ಮಾಡಬೇಕು. ಅದು ನಾನು ಫುಲ್ ಡೀಟೇಲ್ಸ್ ಮನೆಗೆ ಹೋದ್ಮೇಲೆ ಹೇಳ್ತೀನಿ. ಬಟ್ it's amazing. I just hope the food is good too. So ತಿನ್ಬಿಟ್ಟು ನಾನು ಆ್ಯಕ್ಚುಲಿ ಒಂದು ವಾಕ್ ಹೋಗ್ತೀವಿ, ನೀರು ಮಲಗಿದ್ದಾನೆ, ಅದ್ರ ತಕ್ಷಣ ಒಂದು ವಾಕ್ ಹೋಗ್ತೀವಿ. ದೆನ್ ಐ ವಿಲ್ ಶೋ ಯು ಗೈಸ್ ಆ ಪ್ಲೇಸ್ ಹೇಗಿದೆ ಅಂತ. ಪ್ರಾಬ್ಲಿ ಒಂದು ಆದಷ್ಟು ವೀಡಿಯೋ ಮಾಡಿ ಟ್ರೈ ಮಾಡ್ತೀನಿ, ಬಿಕಾಸ್ ಐ ಡೋಂಟ್ ಯೂಸ್ ಫೋನ್ ಮಚ್. ಇಲ್ಲಿ ತುಂಬಾ ಚೆನ್ನಾಗಿದೆ ವೈಬ್. ಐ ಜಸ್ಟ್ ವಾಂಟ್ ಟು ಎಂಜಾಯ್ ದ್ಯಾಟ್. ಆ್ಯಂಡ್ ಸೊ ಲೆಟ್ಸ್ ಸಿ ಹೌ ದಟ್ ಗೋಸ್. ಸೊ ನಾನು ಈ ವಿಡಿಯೋ ನನ್ನ ಬರ್ತ್ಡೇ ಆಗಿ ಒಂದು ಫ್ಯೂ ಡೇಸ್, ಅಂದರೆ ಒಂದು 3 days ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಏನಂದರೆ ಐ ಜಸ್ಟ್ ವಾಂಟೆಡ್ ಟು ಎಂಡ್ ದ ವಿಡಿಯೋ ಎಂಡ್ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ, ಬಿಕಾಸ್ ಮನೆಗೆ ಬಂದಮೇಲೆ ಮಿರು ವಾಸ್ ಅ ಲಿಟ್ಲ್ ಅನ್ವೆಲ್, ಪುನೀತಿಗೆ ಹುಷಾರಿರಲಿಲ್ಲ. ಸೊ ವಿ ವೆರಿ ಬ್ಯುಸಿ. ಸೊ ಏನಂದರೆ ಮೈ ಬರ್ತ್ಡೇ ವಾಸ್ ಅಮೇಝಿಂಗ್. ಐ ಲವ್ಡ್ ದ ವೇ ಪುನೀತ್ ಹ್ಯಾಡ್ ಪ್ಲ್ಯಾನ್. ನನ್ನ ಫೇವ್ರೆಟ್ ನಾನು 2 ಹೊಸ ಜಾಗನೇ ನಾನು ಅವ್ನಿಗೆ ಹೇಳಿದ್ದೆ ಈ ಬರ್ಡೇಗೆ ಹೊಸ ಜಾಗಗಳು ಟ್ರೈ ಮಾಡಬೇಕು ಅಂತ, ಬಿಕಾಸ್ ಅದಕ್ಕೆ ಹೋಗಿ ಬೋರ್ ಆಗಿಬಿಟ್ಟಿದೆ ಎಲ್ಲರೂ ಬರ್ಡೇಸ್ಗೂ. ಸೊ ವಿಲ್ ಟ್ರೈ ನ್ಯೂ ಪ್ಲೇಸಸ್ ಅಂತ. ಹಿ ಹ್ಯಾಡ್ ಆಲ್ರೆಡಿ ಪ್ಲ್ಯಾನ್, ಬುಕ್ಡ್ ಎವ್ರಿಥಿಂಗ್. ಸೊ ಇಟ್ ವಾಸ್ ರಿಯಲಿ ವೆಲ್ ಪ್ಲ್ಯಾನ್ ಡೇ. ಆಮೇಲೆ ಐ ವಾಂಟ್ ಟು ಮೆನ್ಷನ್ ಸ್ಪೆಷಲ್ ಮೆನ್ಷನ್ ಟು ಕೊಂಬುಕಲ್ ಕೆಫೆ ವಿಚ್ ಇಸ್ ಇನ್ ಕನಕ್ಪುರ. ಸೊ ತುಂಬ ಚೆನ್ನಾಗಿತ್ತು. ಅದರದ್ದು ಅಡ್ರೆಸ್ ಹಾಕ್ತೀನಿ. ಐ ಥಿಂಕ್ ತುಂಬಾ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಬೇಕು ಅದಕ್ಕೆ. ಸೊ ನೀವು ಅವ್ರಿಗೆ ಕಾಲ್ ಮಾಡಿ ಕೇಳ್ಕೊಬೋದು. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕೆಫೆ ಆ್ಯಂಡ್ ತುಂಬಾ ಒಳ್ಳೆ ಫುಡ್ ಸಿಗುತ್ತೆ. ಕ್ವಿಸಿನ್ ಇಸ್ ಇಂಡಿಯನ್. ಸೊ ನಿಮಗೆ ಉತ್ತರ ಕರ್ನಾಟಕ ಫುಡ್ ಲೈಕ್ ಜೋಳದ ರೊಟ್ಟಿ, ಎಣ್ಗಾಯಿ, ಆಮೇಲೆ ಅಕ್ಕಿ ರೊಟ್ಟಿ, ಮಜ್ಜಿಗೆ, ಕೋಡ್ಬಳೆ ಆ ಥರದ್ದೇ ಸಿಗೋದು. ಸೊ ಬಟ್ taste was really nice, and right now I'm looking coffee because ನನಗೂ ಸ್ವಲ್ಪ ಕೋಲ್ಡ್ ಬರೋ ಥರ ಇದೆ and I'm feeling feverish.
ಸೊ ಆ್ಯಂಡ್ ಡೋಂಟ್ ಮೈಂಡ್ ಇದೆಲ್ಲ ಅನ್ವಿ ಗಲೀಜ್ ಮಾಡಿಟ್ಟಿರೋದು ಈ ಥರ ಫುಲ್ ಡ್ರಾಯಿಂಗ್ಸು ಎಲ್ಲನೂ. ಸೊ ಯಾ, ಸೊ ಗೆಟಿಂಗ್ ಬ್ಯಾಕ್, ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕೆಫೆ, ಇಟ್ಸ್ ಅ ಮಸ್ಟ್ ವಿಸಿಟ್. ಸೊ ಎಲ್ಲರೂ ಹೋಗಲೇಬೇಕು, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಥ್ಯಾಂಕ್ಸ್ ಟು ಪುನೀತ್, ಐ ಆಮ್ ಸೋ ಗ್ರೇಟ್ಫುಲ್. ತುಂಬಾ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದ, ನನ್ನ ಫ್ರೆಂಡ್ಸ್ ಜೊತೆ ಸೇರಿಕೊಂಡು, ನನ್ನ ತಂಗಿ, ವಿತ್ ಮೈ ಬ್ರದರ್ ಇನ್ ಲಾ. So it is really really nice and I totally loved it. See you all in the next vlog. Actually ನನ್ನ vlog already edit ಮಾಡ್ತಾ ಇದ್ದೀನಿ. ಫಸ್ಟ್ ಬರ್ತ್ಡೇ vlog ಹಾಕಿ ಆಮೇಲೆ ಹಾಕ್ತೀನಿ. So see you soon in the next vlog. Until then, take care, bye bye.